ನಮಸ್ತೆ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಎಲೆಕ್ಷನ್ ಟೈಮದಿಂದ ರಾಜಕೀಯವಾಗಿ ಮಾತಾಡಬೇಕು ಅಂತಂದರೆ ನರೇಂದ್ರ ಮೋದಿಯವರು ನಮ್ಮ ಹಿಂದೂಗಳಿಗೆ ಪೂರಕವಾದಂಥ ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಕೈಗಳನ್ನ ಬಲಪಡಿಸಬೇಕು, ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶ ನಮ್ಮದು ಮೂಲ ಉದ್ದೇಶ. ಹಾಗಾಗಿ ರಾಜಕೀಯದ ಬಗ್ಗೆ ಮಾತಾಡಿ ಬಿ ಜೆ ಪಿಗೆ ಅನುಕೂಲ ಆಗಲಿ ಅಂತ ಭಾಳ ಒತ್ತಡ ಇರೋದ್ರಿಂದ ಇವತ್ತು ಅದರ ಬಗ್ಗೆ ಮಾತಾಡ್ತೀವಿ. ಬನ್ನಿ, ಮೈಸೂರಲ್ಲಿ ನೋಡಿ, ಏಪ್ರಿಲ್ 26ನೇ ತಾರೀಕು ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ ಪ್ರೋಸೆಸ್ ಶುರುವಾಗ್ಬಿಟ್ಟಿದೆ. ಎಲೆಕ್ಷನ್ ಪ್ರೋಸೆಸ್ ಶುರುವಾಗಿದೆ ಅಂತಂದರೆ ಮೈಸೂರಿನಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿರೋದು ಶ್ರೀಕೃಷ್ಣ ದತ್ತ ಯದುವೀರ ಚಾಮರಾಜ ಒಡೆಯರ್. ಇವರು ಮಹಾರಾಜರು, ಮೈಸೂರಿನ ಮಹಾರಾಜರ ಕೊಡುಗೆನ ಹೇಳಬೇಕು ಅಂತಂದರೆ ಬಹಳ ಇದೆ. ಮೊಟ್ಟ ಮೊದಲನೇದಾಗಿ ಪ್ರಜಾಪ್ರಭುತ್ವ ಅನ್ನೋದು ಚಿಗುರು ಮೊಳಕೆ ಹೊಡೆದಿರೋದೇ ಮೈಸೂರಿನಲ್ಲಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾವೇನು ಇವತ್ತು ಪಾರ್ಲಿಮೆಂಟು ಅಂತ ಹೇಳ್ತೀವಿ, ಏನು ವಿಧಾನಸಭೆ ಅಂತ ಹೇಳ್ತೀವಿ, ಮೈಸೂರು ಮಹಾರಾಜರು ತಮ್ಮ ಸಂಸ್ಥಾನದಲ್ಲಿ ಇದನ್ನು ಬಹಳ ಮುಂಚೆನೇ ಸ್ಥಾಪಿಸಿದರು. ಆ ಥರ ಒಂದು ಅಸೆಂಬ್ಲಿ ಮಾಡಿದರು. ಅಸೆಂಬ್ಲಿ ವರ್ಷಕ್ಕೊಂದು ಸರಿನೋ 2 ಸರಿನೋ ಸೇರೋದು. ಅಸೆಂಬ್ಲಿಗೆ ಏನಂತ ಕರೀತಿದ್ರು, ಪ್ರಜಾಪ್ರತಿನಿಧಿ ಸಭಾ ಅಂತ ಕರೀತಿದ್ರು. ಈ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ನೋಡಿ, ಪ್ರತಿಯೊಂದು ಜಿಲ್ಲೆಯಿಂದ ಒಬ್ಬೊಬ್ಬರು ಲೀಡ್ರುಗಳು ಎಲೆಕ್ಟ್ ಆಗ್ತಿದ್ರು. ಈ ಥರ ಎಲೆಕ್ಟ್ ಆಗ್ತಕ್ಕಂಥ ನಾಮಿನೇಟ್ ಆಗಿರ್ತಕ್ಕಂಥ ಸದಸ್ಯರು ಏನಾಗ್ತಿದ್ರು, ಎಮ್ ಎಲ್ ಎಗಳು ಅಂತ ಕರಿಬೋದು ಅಥವಾ ಎಂ ಪಿಗಳು ಅಂತ ಕರಿಬೋದು. ಇವರು ವರ್ಷಕ್ಕೊಂದು ಸರಿನೋ 2 ಸರಿನೋ ಮೈಸೂರು ಸಂಸ್ಥಾನಕ್ಕೆ ಬಂದು ಮಹಾರಾಜನ ಸನ್ನಿಧಿಯಲ್ಲಿ ತಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ತಮಗೇನು ಬೇಕು ಏನು ಬೇಡ, ದುಡ್ಡು ಎಷ್ಟು ಬೇಕಾಗುತ್ತೆ ಅಂತ ಚರ್ಚೆ ಮಾಡಿಬಿಟ್ಟು ದುಡ್ಡು ತೊಗೊಂಡು ಹೋಗಿ ಊರನ್ನ ಡೆವಲಪ್ ಮಾಡ್ತಾಯಿದ್ರು, ಡಿಸ್ಟ್ರಿಕ್ಟ್ಗಳನ್ನ ಡೆವಲಪ್ ಮಾಡ್ತಾರೆ. ಈ ಥರ ಡಿಸ್ಟ್ರಿಕ್ಟ್ಗಳನ್ನ ಡೆವಲಪ್ ಮಾಡ್ತಾಯಿದ್ರು ಅಂತಂದರೆ ಶಿವಮೊಗ್ಗ ಜಿಲ್ಲೆಯಿಂದ ನೋಡಿ, ಪರಿವಾರದ ವೆಂಕಪ್ಪಯ್ಯ ಯಾರು ಅಂತಂದರೆ ನಮ್ಮ ತಾಯಿಯವರ ತಂದೆ. ಅವರು ಪ್ರಜಾಪ್ರತಿನಿಧಿ ಸಭಾದಲ್ಲಿ ಮೆಂಬರ್ ಆಗಿದ್ದರು. ಇದು ಚರಿತ್ರೆ ಹುಡುಕೋತಾ ಹೋದ್ರೆ ಸಿಗುತ್ತೆ. ಹೀಗಿದ್ದವರು ನಾವು ಜನಸಾಮಾನ್ಯರಾಗಿದ್ದೀವಿ. ಹಾಗಾದರೆ ಇದರಲ್ಲಿ ನಾವು ಹೆಮ್ಮೆ ಪಡಬೇಕಾದಂಥ ವಿಷಯ ಇದೆಯಾ ಅಥವಾ ದುಃಖ ಪಡಬೇಕಾದಂಥ ವಿಷಯ ಇದೆಯಾ ಅಂತಂದರೆ ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕಾದಂಥ ವಿಷಯ. ಯಾಕೆ ಅಂತ ಹೇಳ್ತೀನಿ ನೋಡಿ. ಶ್ರೀಕೃಷ್ಣ ದತ್ತ ಯದುವೀರ ಚಾಮರಾಜ ಒಡೆಯರವರು ಮೈಸೂರಿನ ಮಹಾರಾಜರು. ಮೈಸೂರಿನ ಸಂಸ್ಥಾನದ ಕೊಡುಗೆ ಮೈಸೂರು ರಾಜ್ಯಕ್ಕೆ ಅಂದರೆ ಶಾಶ್ವತವಾಗಿ ಏನೋ 5 kg ಅಕ್ಕಿ ಕೊಟ್ಟೆ, 200 kg ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದೆ, ಅದು ಎಷ್ಟು ದಿವಸ ಫ್ರೀ ಇರುತ್ತೋ ಗೊತ್ತಿಲ್ಲ, ಹುಚ್ಚು ಮುಂಡೆ ಮದುವೆ ಉಂಡೋನೆ ಜಾಣ ಅಂತ ಹಗಲೆಲ್ಲ ಹೇಳ್ತಿರ್ತೀವಿ. ಈ ಥರದ ಯೋಚನೆ ಮಾಡೋದಲ್ಲ ರಾಜನ ಕರ್ತವ್ಯ. ಸಾವಿರಾರು ವರ್ಷಗಳು ತಮ್ಮ ಕೆಲಸ ಉಳಿಬೇಕು, ಜನರ ಬದುಕು ಹಸನಾಗಬೇಕು, ಜನರ ಬದುಕು ಸ್ಟ್ರಾಂಗ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಹಾರಾಜರು ಕೃಷ್ಣರಾಜ ಅಣೆಕಟ್ಟನ್ನು ಕಟ್ಟುತ್ತಾರೆ. KRS ಅಣೆಕಟ್ಟನ್ನು ಕಟ್ಟಿಬಿಟ್ಟು ನೋಡಿ, ಇವತ್ತು ಸಹ ಮೈಸೂರಿನಲ್ಲಿ ಅತ್ಯಂತ ಜಾಸ್ತಿ ಶ್ರೀಮಂತರಿರೋದು ಅಂದರೆ ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಏನಾಗಿದೆ, KRS ಅಲ್ಲಿ ಅಣೆಕಟ್ಟು ಕಟ್ಟಿರೋದ್ರಿಂದ ಎಲ್ಲರಿಗೂ ನೀರಾವರಿಯಾಗಿದೆ. ಕಬ್ಬನ್ನ ಬೆಳೀತಾರೆ, ಭತ್ತನ ಬೆಳೀತಾರೆ, ಮತ್ತು ರಾಗಿನ ಬೆಳೀತಾರೆ. ಬೇಕಾದಷ್ಟು ನೀರಾವರಿ ಪ್ರದೇಶ ಇದೆ. ಬದುಕು ಕಟ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ತುಂಬ ಶ್ರೀಮಂತರಾಗಿದೆ. ಹಾಗಾಗಿ ಈ ಭಾಗದಿಂದ ತುಂಬ ಜನ ಮುಖ್ಯಮಂತ್ರಿಗಳಾಗಿರೋರ ಹೆಸರೆಳ್ತಾ ಹೋಗಬೇಕು ಅಂತಂದರೆ ನೋಡಿ, SM ಕೃಷ್ಣ ಅವರು ಇತ್ತೀಚೆಗೆ ಬಂದಿರತಕ್ಕಂಥವ್ರು. ಅದು ಬಿಟ್ಟುಬಿಟ್ರೆ ಕೆಂಗಲ್ ಹನುಮಂತಯ್ಯವರು, ಅದು ಬಿಟ್ಟರೆ ಚೆಂಗಲರಾಯರೆಡ್ಡಿ, KC ರೆಡ್ಡಿ ಅಂತ ಅಂದ್ಬಿಟ್ಟು, ಚೆಂಗಲರಾಯರೆಡ್ಡಿ ಅಂದ್ಬಿಟ್ಟು KGF ಅಲ್ಲಿ ಹತ್ತಿರ ಒಂದು ಊರು, ಅಲ್ಲಿ ಕ್ಯಾಸಂಬಳ್ಳಿ ಅಂತ, ಅಲ್ಲಿ ಕ್ಯಾಸಂಬಳ್ಳಿ ಚೆಂಗಲರಾಯರೆಡ್ಡಿ ಅಂತ KC ರೆಡ್ಡಿ ಅಂತ ಕರೀತಾರೆ. ಅವರು ಮುಖ್ಯಮಂತ್ರಿ ಆಗಿದ್ದು. ಇವರೆಲ್ಲರೂ ಸಹ ಬದುಕು ಹಸನಾಗಿದ್ದರಿಂದ ಮತ್ತು ತುಂಬ ಶ್ರೀಮಂತರಾಗಿದ್ದರಿಂದ ಬದುಕು ನೆಮ್ಮದಿ ಕೊಡ್ತಿತ್ತು, ಸೌಕರ್ಯ ಕೊಡ್ತಿತ್ತು. ಅದರಿಂದ ಇವರು ಮುಖ್ಯಮಂತ್ರಿ ಆದರು. ಈ ಥರ ಯೋಚನೆ ಸಿದ್ದರಾಮಯ್ಯನವ್ರಿಗೆ ಯಾಕೆ ಬರೋದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಇದೆಲ್ಲ ಬಂದಾಗ ಭಾಳ ಹೆಮ್ಮೆ ಪಟ್ಕೊಳ್ಳೋಂಥ ಒಂದು ವಿಚಾರ ಏನು ಅಂತಂದರೆ, ಯದುವೀರ ದತ್ತ ಕೃಷ್ಣರಾಜ ಒಡೆಯರವರು ಮೈಸೂರು ಅರಮನೆಯಲ್ಲಿ ಇರ್ಬೋದಿತ್ತು, ರಾಜರಾಗಿರ್ತಾರೆ. ಇಂಪೋರ್ಟೆಡ್ ಕಾರ್ಗಳು ಬೇರೆ ಬೇರೆ ದೇಶಕ್ಕೆ ಹೋಗಿ ಬರ್ಬೋದಿತ್ತು, ಸುಖವಾದ ಜೀವನ ಪಡ್ಕೊಂಡು ಹೋಗ್ಬೋದಿತ್ತು. ಆದರೆ ಅವ್ರು ಹಾಗೆ ಮಾಡಲಿಲ್ಲ. ಈ ಸರ್ತಿ ಏನಾಗಿದೆ, ಲೋಕಸಭಾ ಎಲೆಕ್ಷನ್ಗೆ ನಿಂತ್ಕೋತಾ ಇದ್ದಾರೆ, BJP ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ. ಜನಸಾಮಾನ್ಯರಾಗಿರಬೇಕು ಅಂತ ಏನು ಮೈಸೂರಿನ ಮಹಾರಾಜರು ಹಿಂದೆ ಯೋಚನೆ ಮಾಡಿದ್ರು, ಅವರ ಆಶಯಗಳಿಗೆ ಪೂರಕವಾಗಿ ಇವತ್ತು ಸಹ ಇವರ ಅರಮನೆ ಬಿಟ್ಟುಬಿಟ್ಟು ಜನಸಾಮಾನ್ಯರಾಗಬೇಕು, ಜನರ ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ಇವರು ನಾಮಿನೇಷನ್ನ ಫೈಲ್ ಮಾಡಿದ್ದಾರೆ. BJP ಇವರಿಗೆ ಟಿಕೆಟ್ ಕೊಟ್ಟಿದೆ. ಇದು ನಿಮ್ಮೆಲ್ಲರ ಅದೃಷ್ಟ ಮತ್ತು ಸ್ವಾಭಿಮಾನದ ಸಂಕೇತ ಮತ್ತು ಸ್ವಾವಲಂಬನೆ ಸಂಕೇತ. ಏನು ಅಂದರೆ ನಮ್ಮ ಕರ್ನಾಟಕ ಮುಂದುವರಿಬೇಕು. ಮತ್ತು ಹುಚ್ಚು ಮುಂಡೆ ಮಧ್ಯೆ ಭಿಕ್ಷುಕರನ್ನು ಕೊಟ್ಟು ದೇಶನಾಗಲಿ ರಾಜ್ಯವನ್ನಾಗಲಿ ಸ್ಟ್ರಾಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಸಿದ್ದರಾಮಯ್ಯನವ್ರು ಮಾಡ್ತಾರೆ ಅಂತಂದರೆ
ಇದರಿಂದ ಏನೋ ಒಂದು ದುರುದ್ದೇಶ ಇದೆ ಅಂತ ಹೇಳಬೇಕು. ಯಾಕೆ ದುರುದ್ದೇಶ ಇದೆ ಅಂತ ಹೇಳ್ತೀನಿ ಅಂತ ಅನ್ನೋದಕ್ಕೆ ಬನ್ನಿ ಒಂದು ವಿಷಯ ಹೇಳ್ತೀನಿ. ಏನು ಅಂತಂದರೆ, ಇವರು ಸೋಷಿಯಲ್ ಮೀಡ್ಯಾದಲ್ಲಿ ಅನೇಕ ವಿಡಿಯೋಗಳಲ್ಲಿ ಪ್ರಚಾರ ಆಗಿದೆ, ಮುಂದಿನ ಜನ್ಮ ಅಂತಿದ್ದರೆ ನಾನು ಮುಸಲ್ಮಾನಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಆದರೆ ಅಧಿಕಾರದ ಆಸೆ ಎಷ್ಟಿದೆ ಅಂತಂದರೆ, ಈ ಮನುಷ್ಯನಿಗೆ ಎಲೆಕ್ಷನ್ ಟೈಮಲ್ಲಿ ಏನು ಮಾಡ್ತಾರೆ, ಇವರು ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತ ಹೇಳ್ತಾರೆ. ರಾಮನ ಮಂದಿರದ ವಿರೋಧ, ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಪ್ರತಿ ಹೆಜ್ಜೆನಲ್ಲಿ ವಿರೋಧ ಮಾಡಿದವರು ಇವ್ರ ಪಕ್ಷ. ಇವರು ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂದ್ರೇನು ಅಂದರೆ ಹಿಂದೂಗಳು ಓಟ್ ಬೇಕು, ಅದರಿಂದ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತ ಹೇಳ್ತಾರೆ. ಮುಸಲ್ಮಾನರು ಓಟ್ ಬೇಕು, ಅದಕ್ಕೋಸ್ಕರ ಏನು ಮಾಡ್ತಾರೆ, ಮುಂದಿನ ಜನ್ಮ ಅನ್ನೋದಿದ್ದರೆ ಮುಸಲ್ಮಾನರಾಗಿ ಹುಟ್ಟಬೇಕು. ಎಡ್ಬಿಡಂಗಿರಿ, ಕನ್ಫ್ಯೂಸ್ಡ್ ಇವರು ಅತಿ ಬುದ್ಧಿವಂತರು. ಪರ್ವರ್ಟೆಡ್ ಅಂತಂದರೆ ಇಂಗ್ಲೀಷಲ್ಲಿ ಪರ್ವರ್ಟೆಡ್ ಅಂದರೆ ಕನ್ನಡದ ಭಾಷಾಂತರ ಏನು, ವಿಕೃತ ಮನಸ್ಸಿನವರು ಅಂತ. ವಿಕೃತ ಮನಸ್ಸು ಅಂತಂದರೆ ಬಹಳ ವಿಚಿತ್ರವಾದ ಮನಸ್ಸು ಇವ್ರದ್ದು. ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹುಚ್ಚು ಕ್ರೌರ್ಯ ಎಲ್ಲ ಸೇರ್ಕೊಂಡಿರುತ್ತೆ. ಈ ಥರದ ಮನುಷ್ಯನ ನಾವು ಮುಖ್ಯಮಂತ್ರಿಯಾಗಿ ಪಡೆದಿದ್ವಿ. ಇದು ನಮ್ಮ ಹೆಮ್ಮೆ ವಿಷಯನೋ ದೌರ್ಭಾಗ್ಯನೋ ದುರಂತನೋ ನಿಮಗೆ ಬಿಡ್ತೀನಿ. ಏನು ಅಂತಂದರೆ, ಬನ್ನಿ ನಾವು ನರೇಂದ್ರ ಮೋದಿಯವ್ರ ಕೈಗಳನ್ನ ಬಲಪಡಿಸಬೇಕಾಗತ್ತೆ. ಅದಕ್ಕೆ ಪೂರಕವಾಗಿ ಮೈಸೂರಿನಲ್ಲಿ ಮಹಾರಾಜರು ಕೃಷ್ಣದತ್ತ ಯದುವೀರ ಚಾಮರಾಜ ಒಡೆಯರವರು BJP ಅಭ್ಯರ್ಥಿಯಾಗಿ ಲೋಕಸಭಾ ಸಭೆಗೆ ನಿಂತಿದ್ದಾರೆ. ನಮ್ಮ ಪ್ರತಾಪ್ ಸಿಂಹ ಅವರು 2 ಸಾರಿ ಲೋಕಸಭಾ ಮೆಂಬರ್ ಆಗಿರ್ತಾರೆ. ಅವರು ಸಹ ಇವ್ರಿಗೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಿಸಿದ್ದಾರೆ. ನೋಡಿ, ಇಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಹಾರಾಜರ ಕೊಡುಗೆಗಳು ಅಪಾರ. ಸ್ವಾಭಿಮಾನ, ಸ್ವಾವಲಂಬನೆ, ಸ್ವಂತ ಬದುಕು ಕಟ್ಟಿಕೊಂಡು ಎಲ್ಲರೂ ಸಹ ಶ್ರೀಮಂತರಾಗಿ ನೆಮ್ಮದಿಯ ಬದುಕು ಕಾಣತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. KRS ಇರ್ಬೋದು, ಎಲೆಕ್ಟ್ರಿಸಿಟಿ ಇರಬಹುದು, ವಿಶ್ವೇಶ್ವರ ಐರನ್ ಆ್ಯಂಡ್ ಸ್ಟೀಲ್ ಇರ್ಬೋದು, ಈ ಥರ ಅನೇಕ ವಿಷಯಗಳು, ಕಾಲೇಜುಗಳು ಸ್ಥಾಪನೆ ಇರ್ಬೋದು, ಬೇಕಾದಷ್ಟು ಮಾಡಿದ್ದಾರೆ. ಇವರು ತಮ್ಮ ಜೀವನವನ್ನು ಐಷಾರಾಮಿ ಜೀವನ ಕಳಿಬೋದಿತ್ತು ನಮ್ಮ ಕೃಷ್ಣದತ್ತ ಯದುವೀರ ಒಡೆಯರವರು. ಆದರೆ ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬರಬೇಕು, ಜನರ ಸೇವೆ ಮಾಡಬೇಕು, ನಮ್ಮ ಕರ್ನಾಟಕ ರಾಜ್ಯವನ್ನು ಇನ್ನೂ ಮುಂದೆ ಒರೆಸಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿ BJPಯಿಂದ ಟಿಕೆಟ್ ಇದ್ದಾರೆ. ಇದರಲ್ಲಿ ಇನ್ನೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡೋದು ಏನು ಅಂತಂದರೆ, ಇದು ಎಲೆಕ್ಷನ್ ಅನ್ನೋದು ಬರೀ ನಾಮಕಾವಸ್ಥೆಗೆ ಮಾತ್ರ ನಡೀತಾ ಇರೋದ್ರಿ. ಏನು ಅಂತಂದರೆ, ಇವತ್ತು ಎಲೆಕ್ಷನ್ ನಡೆದಿರುವ ಗೆಲುವಿನ ಅಂತರ ಏನು ಯದುವೀರ ದತ್ತ ಕೃಷ್ಣರಾಜ ಒಡೆಯರವರು ನಿಂತಿದ್ದಾರೆ, ಇವರ ವಿರುದ್ಧ ಯಾರೇ ಅಭ್ಯರ್ಥಿ ಆಗಿರಲಿ, ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ಸಿನ ಅಭ್ಯರ್ಥಿ ಈಗಿನ ಮಟ್ಟಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೂ ಇವ್ರಿಗೂ ಗೆಲುವಿನ ಅಂತರ ಶ್ರೀಕೃಷ್ಣದತ್ತ ಯದುವೀರ ಚಾಮರಾಜ ಒಡೆಯವರು 3 ಲಕ್ಷದ ಮತಗಳಿಗಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ಅನ್ನೋದು ನಿರ್ವಿವಾದ. ಎಲ್ಲ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇವ್ರು ಓಟ್ ಹಾಕಬೇಕು, ನಮ್ಮ ಕರ್ನಾಟಕವನ್ನು ಸುಭಿಕ್ಷವನ್ನಾಗಿ ಮಾಡಬೇಕು, ಮತ್ತು ಭ್ರಷ್ಟಾಚಾರ ಮುಕ್ತ ರಾಜಕೀಯವನ್ನು ಕೊಡಬೇಕು, ಮತ್ತು ಹಿಂದೂಗಳಿಗೆ ಆತ್ಮಾಭಿಮಾನ, ಸ್ವಾವಲಂಬನೆ, ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡೋಕೆ ಅನುಕೂಲ ಮಾಡಿಕೊಡ್ಬೇಕು. ಮಂಡ್ಯದ ಜನ ಹೇಗಿದ್ದಾರೆ ಹಾಗೆ ಇಡೀ ಕರ್ನಾಟಕದ ಜನತೆಯನ್ನು ಮುಂದೆ ತರಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿರೋದ್ರಿಂದ ನಮ್ಮ ಯದುವೀರ ಕೃಷ್ಣದತ್ತ ಒಡೆಯರವರು 3 ಲಕ್ಷದ ಮತಗಳಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಕ್ಷೇತ್ರವನ್ನು ಗೆಲ್ತಾರೆ. ಇದು ನಿರ್ವಿವಾದ. ಎಲ್ಲ ಜನರ ಆಶೀರ್ವಾದ ಇದೆ, ಪ್ರೀತಿ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಗೌರವ ಇದೆ. ನಾವು ರಾಮನಿಗೆ ಎಷ್ಟು ಗೌರವ ಕೊಡ್ತೀವಿ, ಕೃಷ್ಣನಿಗೆ ಎಷ್ಟು ಗೌರವ ಕೊಡ್ತೀವಿ, ರಾಮಕೃಷ್ಣ ಪರಮಹಂಸರಿಗೆ ಎಷ್ಟು ಗೌರವ ಕೊಡ್ತೀವಿ, ಬಸವಣ್ಣವ್ರಿಗೆ ಎಷ್ಟು ಗೌರವ ಕೊಡ್ತೀವಿ, ಅಂಬೇಡ್ಕರ್ ಅವ್ರಿಗೆ ಎಷ್ಟು ಗೌರವ ಕೊಡ್ತೀವಿ, ಹಾಗೆ ಬಸವಣ್ಣವ್ರಿಗೆ ಎಷ್ಟು ಗೌರವ ಕೊಡ್ತೀವಿ, ಅಷ್ಟೇ ಗೌರವವನ್ನು ಇವ್ರಿಗೂ ಕೊಟ್ಟುಬಿಟ್ಟು ಇವ್ರನ್ನ 3 ಲಕ್ಷಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸೋದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.